ಹಾಯ್, ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಇವತ್ತು ನಾನು ನಂದು ಡೈಲಿ ಮಾರ್ನಿಂಗ್ ರೊಟೀನ್ ಏನು ಅಂತ ಶೇರ್ ಮಾಡ್ತಾ ಇದ್ದೀನಿ. ಹಂಗೇ ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಪ್ಲೀಸ್ ಸಪೋರ್ಟ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗು ಒಂದು 4:45 ಅಥವಾ 5ಗೆ ಎದ್ದರೆ ಎಲ್ಲ ಮಂದಿದ್ದು ದಿನ ಕಿಚನಿಂದ ಶುರುವಾಗುತ್ತೆ. ಬಟ್ ನನಗೆ ಫಸ್ಟ್ ಎದ್ದ ತಕ್ಷಣ ಬಾಗಿಲೆಲ್ಲ ತೊಳೆದು ಮನೆ ಒರೆಸಿ ರಂಗೋಲಿ ಹಾಕ್ಬಿಡಬೇಕು. ನಂಗೆ ಫಸ್ಟ್ ಮನೆ ಮುಂದೆ ರಂಗೋಲಿ ಹಾಕಿದ್ರೇ ಸಮಾಧಾನ ಆಗೋದು. ಸೊ ಅದಕ್ಕೆ ಫಸ್ಟ್ ಎದ್ದ ತಕ್ಷಣ ಬಾಗಿಲು ಎಲ್ಲ ನೀಟಾಗಿ ಗುಡಿಸಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನಾನು ಮೋಸ್ಟ್ ಆಫ್ ಆಲ್ ಡೈಲಿ ನನ್ನ ಇಬ್ಬರು ಮಕ್ಕಳು ಮಲ್ಕೊಂಡ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊತೀನಿ. ಬಟ್ ಒಂದೊಂದು ದಿನ ರಾತ್ರಿನೂ ಚಿಕ್ಕ ಮಗು ಇದೆಯಲ್ಲ ನಿದ್ದೆ ಇರಲ್ಲ ಅಂದರೆ ಬೇಗ ಮಲ್ಕೊಂಡಿದ್ದೀನ, ಅವತ್ತು ಮಾತ್ರ ಬೆಳಗ್ಗೆ ಎದ್ದು ಕಸ ಗುಡಿಸೋದು ಈ ಕೆಲಸ ಇಟ್ಕೊತೀನಿ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಒರೆಸೋದು ಇಟ್ಕೊಂಡಿರ್ತೀನಿ ಡೈಲಿ. ಇವತ್ತೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಆಚೆನೂ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಎಷ್ಟು 5:45ಗೆ ಎದ್ದಿದ್ದಾಳೆ. ನಾನು ಆಚೆ ವರಾಂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ನಡ್ಕೊಂಡು ಬರ್ತಾಯಿದ್ದಾಳೆ ಆಚೆಗೆ. ಸರಿ ಬಿಡು ಮಲಗಿಸ್ಬಿಟ್ಟೆ ಕೆಲಸ ಮಾಡೋಣ. ನನ್ನ ಹಸ್ಬೆಂಡು ಮಲಗಿದ್ರು, ಪಾಪ ಯಾಕೆ ಎಬ್ರಿಸೋದು, ಮಲಗಿಸ್ಬಿಟ್ಟು ಇನ್ನೂ ಟೈಮ್ ಇದೆಯಲ್ಲ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಎಷ್ಟೋಗಿದ್ರೂ ಹಿಂಗೆ ಕಣ್ಬಿಟ್ಕೊಂಡು ನೋಡ್ತಾನೆ ಇದ್ದಾಳೆ, ಮಲ್ಕೊತಾನೇ ಇಲ್ಲ. ಸರಿ ಆಮೇಲೆ ಇನ್ನೇನು ಮಲ್ಕೊಂಡು ಇರೋ, ಹೋಗಿ ಮಲಗಿಸೋಣ ಅಂತ ಎತ್ಕೊಂಡೋದ್ರೆ ರೂಮ್ಗೆ. ಮಲಗಿದ ತಕ್ಷಣ ಎದ್ದು ಕೂತ್ಕೊಂಡ್ಳು. ಮತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಎದ್ದೇಳು ಅಂದರೆ ಎದ್ದೇಳಲ್ಲ ಮಾರ್ನಿಂಗು. ಈ ಚಿಕ್ಕ ಮಕ್ಕಳು ಮಲ್ಕೊಳ್ಳಿ ಅಂದರೆ ಮಲ್ಕೊಳ್ಳಲ್ಲ. ಬೆಳಗ್ಗೆಲ್ಲ ಈ ಕೆಲಸ ಮಾಡಬೇಕು ಆ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ನನ್ನ ಮಗಳು ಅಂತ ಅಂದ್ಕೊಂಡಿರ್ತೀವಿ. ಮತ್ತು ಸ್ಕೂಲಿಂದ ಬಂದಮೇಲೆ ಇಬ್ಬರು ಮಕ್ಳಿಗೂ ಸ್ವಲ್ಪ ಟೈಮ್ ಕೊಡ್ಬೋದು, ಇಬ್ಬರ ಜೊತೆನೂ ಆಟಾಡ್ಬೋದು ಅಂತ. ಇವಳು ಎಲ್ರಿಗಿಂತ ಮುಂಚೆ ಎದ್ದು ಕೂತಿರ್ತಾಳೆ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವಳನ್ನೂ ಕೂರಿಸ್ಕೊಂಡು ಅವಳ ಕೈಲಿಗೊಂದು ರಂಗೋಲಿ ಡಬ್ಬಿ ಕೊಟ್ಬಿಟ್ಟು ರಂಗೋಲಿ ಬಿಡಿಸ್ತಾಯಿದ್ದೀನಿ. ಇಲ್ಲಾಂದರೆ ಅವಳು ಬಂದು ರಂಗೋಲಿನ ಹಾಳು ಮಾಡ್ತಾಳೆ. ದಿನ ಅಷ್ಟೇ ಮನೆ ಬಾಗಿಲು ತೆಗೆದ್ರೆ ಸಾಕು ಫಸ್ಟ್ ಅವಳ ಕೆಲಸನೇ ಹೋಗ್ಬಿಟ್ಟು ರಂಗೋಲಿ ಅಳಿಸೋದು. ಇವಾಗ್ಲೂ ಅಷ್ಟೇ, ನಾನು ಚುಕ್ಕಿ ಇಡ್ತಾಯಿದ್ರೆ ಅವಳಿಗೂ ಅಳ್ಸೋಕ್ಕೆ ಬರೋದು, ಈ ಥರ ಎಲ್ಲ ಮಾಡ್ತಾಯಿದ್ಲು. ಒಂದು ಅರ್ಧ ರಂಗೋಲಿ ಫಿನಿಶ್ ಆಯಿತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಎತ್ಕೊಂಡೋದ್ರು. ಅವರು ಎಷ್ಟು ಟ್ರೈ ಮಾಡಿದ್ರು ಅವಳು ಕೊನೆಗೂ ಮಲ್ಕೊಳ್ಳೇ ಇಲ್ಲ. ನನಗೆ ರಂಗೋಲಿ ಹಾಕೋದಂದರೆ ಎಲ್ಲ ಕೆಲಸದಲ್ಲೂ ರಂಗೋಲಿ ಆಗೋದು ಮತ್ತು ಏನಾದರೂ ಸ್ಪೆಷಲ್ ಅಡುಗೆ ಮಾಡೋದು, ಇವೆರಡನ್ನೇ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿ ಇವತ್ತಿನ ರಂಗೋಲಿ ಹೆಂಗಿದೆ ಅಂತ. ರಂಗೋಲಿ ಬಿಡಿಸ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ಅಕ್ಕಿನ ಕೇರ್ಬಿಟ್ಟು ಹಾಕಿದ್ರೇ ಸಮಾಧಾನ. ಚೀಲದಿಂದ ತೆಗ್ದು ಡೈರೆಕ್ಟಾಗಿ ಹಂಗೆ ತೊಳೆದ್ಬಿಟ್ಟು ಹಾಕಲ್ಲ, ನಾನು ಒಂದು ಸಲ ಕೇರ್ಬಿಟ್ಟೇ ಅಕ್ಕಿನ ತೊಳೆಯೋದು. ಅಕ್ಕಿನ ಒಂದು ಕಡೆ ಇಟ್ಕೊಂಡು ಅನ್ನ ಮಾಡೋದಕ್ಕೆ ಮತ್ತು ಇನ್ನೊಂದು ಕಡೆ ಹಾಲು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ಅವೆರಡೂ ಒಟ್ಟಿಗೆ ಆಗಲಿ ಅಂತ. ಮತ್ತು ಇಲ್ಲಿ ನನ್ನ ಹಸ್ಬೆಂಡು ನನ್ನ ಮಗಳನ್ನ ನೋಡಿಕೊಂಡು ಅವ್ರದ್ದೇನೋ ಕೆಲಸ ಮಾಡ್ತಾ ಇದ್ದಾರೆ. ಏನಿದು ಹಿಂಗೆಲ್ಲ ಅಂದ್ಕೊಂಡಿದ್ದಾರೆ ಅನ್ಕೊಬಿಡ್ರಿ, ಅದು ಆಟ ಸಾಮಾನು ಏನೆಲ್ಲ ಅಂಡಿರೋದು ಅಲ್ಲ, ಅವರೇನೋ ಅವ್ರದ್ದು ಕೆಲಸ ಮಾಡ್ಕೊತಾಯಿದ್ರು. ಅವಳು ಅವ್ರದ್ದೆಲ್ಲ ಲೆಟರ್ಸ್ಗಳು ಎತ್ಕೊಂಡು ಹೋಗೋದು, ಮತ್ತು ಅವ್ರು ಹೆಂಗೆ ಇಡ್ತಾಯಿದ್ರು ಅವಳು ಆ ಥರ ಇಡೋದು ಒದಿಯೋದು ಎಲ್ಲ ಮಾಡ್ತಾಯಿದ್ಲು. ನೋಡಿ ಅವರು ಲೆಟರ್ ಮೇಲೆ ಆ ಥರ ಕಟ್ ಮಾಡಿರೋದು ಇಡ್ತಾಯಿದ್ದಾರೆ ಮೆಟಲ್ಸ್ದು. ಅವಳು ಕೂಡ ಆ ಲೆಟರ್ ಮೇಲೆ ತಂದು ಸುಮ್ಮನೆ ಜೋಣಿಸ್ತಾ ಇದ್ದಾಳೆ. ನಾನು ಏನು ಅಂದರೆ ಅವಳು ನನ್ನ ಕಣ್ಣಲ್ಲೇ ಏನು ಅಂತ ಕೇಳ್ತಾ ಇದ್ದಾಳೆ. ವಯಸ್ಸು ಒಂದಾದರೂ ಇವಳಿಗೆ ಬುದ್ಧಿ ಮಾತ್ರ ತುಂಬ, ಅವಳು ವಯಸ್ಸಿಗೆ ಮೀರಿದ ಬುದ್ಧಿ ಇದೆ. ದಿನ ಅಳೋಳು ಎದ್ದ ತಕ್ಷಣ, ಬಟ್ ಇವತ್ತು ಬೇಗ ಇದ್ರೂ ಅವಳ ಪಾಡಿಗೆ ಅವಳು ಆಡ್ತಾ ಇದ್ಲು. ಪಾಪ ಅವ್ರಿಗೂ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ನಾನು ಸರಿ ಇರೋ ಪಪ್ಪಾಯ ಕಟ್ ಮಾಡೋಣ ಅಂತ ಎತ್ಕೊಂಬಂದೆ. ಸಿಪ್ಪೆ ತೊಗೊಳೋದು, ಬಾಯಿಗೆ ಹಾಕೋದು, ಅಥವಾ ಆ ಕಡೆ ಅದನ್ನ ಎಳಿಯೋದು ಇದನ್ನ ಎಳಿಯೋದು. ಅಡುಗೆ ಮನೇಲಿ ನಾನು ಸ್ವಲ್ಪ ಸೆರಾಮಿಕ್ಕು ಗ್ಲಾಸ್ ಇದೆಲ್ಲ ಜಾಸ್ತಿ ಇಟ್ಟಿರ್ತೀನಿ. ತೀಟೆ ಮಾಡೋದು, ಸುಮ್ಮನೆ ಕೂರೋದೇ ಇಲ್ಲ. ಆಮೇಲೆ ಪಪ್ಪಾಯ ಕಟ್ ಮಾಡ್ತಾಯಿದ್ರೆ ಪಪ್ಪಾಯ ಕಿತ್ಕೊಳ್ಳೋಕೆ ಹೋಗೋದು, ಇದೆಲ್ಲ ಮಾಡ್ತಾಯಿದ್ಲು. ನೋಡಿ ಆ ಪಪ್ಪಾಯದೊಳಗಡೆ ಮೋಸ್ಟ್ಲಿ ಮೊಳಕೆ ಅನಿಸುತ್ತೆ, ಬೀಜದ್ದು ಮೊಳಕೆ ಇದೆ. ಬೆಳಗ್ಗೆನೇ ಇನ್ನೂ ಎದ್ದ ತಕ್ಷಣ ಫ್ರೂಟ್ಸ್ ತಿಂತಳಿರೋ ಅಂದ್ಬಿಟ್ಟು ದ್ರಾಕ್ಷಿ ಕೊಟ್ಟೆ ಕೈಗೆ. ಅದು ಏನಾದರೂ ಕೊಟ್ಟರೆ ಒಂದೇ ಸಲ ಬಾಯಿಗೆ ಹಾಕ್ಕೊಬಿಡೋದು. ಈಗ ಪಪ್ಪಾಯ ಕಟ್ ಮಾಡ್ತಾಯಿದ್ದೀನಲ್ಲ, ಪಪ್ಪಾಯ ಕೊಡಲಿ ಅಂತ ದ್ರಾಕ್ಷಿ ಕೊಟ್ಟರೆ ಒಂದೇ ಸಲ ಬಾಯಿಗೆ ಹಾಕ್ಕೊಳ್ಳೋದು, ಪಪ್ಪಾಯ ಕಿತ್ಕೊಳ್ಳೋಕೆ ಬರೋದು, ಹಿಂಗೆಲ್ಲ ಮಾಡ್ತಾಯಿದ್ಲು. ಕೊನೆಗೂ ಒಂದು ಪೀಸ್ ತೊಗೊಂಡು ತಿಂದೇ ಬಿಟ್ಲು. ನಾನು ಅಷ್ಟು ಬೆಳಗ್ಗೆ ಕೊಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡೋದು, ಮಕ್ಕಳು ನೋಡಿದ ಮೇಲೆ ಸುಮ್ಮನೆ ಇರೋದೇ ಇಲ್ವಲ್ಲ, ಕೊಡೋ ತನಕ ಬಿಡಲ್ಲ. ನೋಡಿ ಅಲ್ಲಿ ಅದು ಎಳಿಯೋದು ಇದು ಎಳಿಯೋದು ಅದು ತೊಗೊಳ್ಳೋದು.
ಇವಳೆದ್ರೆ ಏನು ಕೆಲಸನೂ ಆಗಲ್ಲ. ನಾನು ಅಡುಗೆ ತಿಂಡಿ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡ್ರೆ ಬರೀ ಚಿತ್ರಾನ್ನ ಮೊಸರನ್ನ ಇವೆರಡು ಮಾರೋದ್ರೊಳಗಡೆ 8:30 ಆಗೋಗ್ಬಿಡುತ್ತೆ ಬೆಳಗ್ಗೆ. ಅಷ್ಟರಲ್ಲಿ ಅನ್ನನೂ ಬೇಯ್ದಿದೆ. ಸೊ ನಾನು ಕುಕ್ಕರ್ಗೆಲ್ಲ ಜಾಸ್ತಿ ಅನ್ನ ಇಡಲ್ಲ. ನನ್ನ ಚಿಕ್ಕ ಮಗ್ಳಿಗೆ ಮಾತ್ರ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಇಡ್ತೀನಿ. ನಮಗೆಲ್ಲ ಪಾತ್ರೆಯಲ್ಲೇ ಮಾಡೋದು. ಅನ್ನ ಬೆಂದಿತ್ತಲ್ಲ, ಸೊ ಅದಕ್ಕೆ ಬಸ್ಕೊತಾ ಇದ್ದೀನಿ ಎಕ್ಸ್ಟ್ರಾ ನೀರೆಲ್ಲ. ಈ ಕಡೆ ನಮ್ಮ ಮನೆಯವರು ಊರಿಂದ ಎಳ್ನೀರು ತೊಗೊಂಬಂದಿದ್ವಿ ನಮ್ಮಮ್ಮ ಮನೆಯಿಂದ. ಸೊ ಅದಕ್ಕೆ ಕಟ್ ಮಾಡ್ತಾಯಿದ್ದಾರೆ. ಎಷ್ಟೊಂದು ನೀರಿರುತ್ತೆ. ನನ್ನ ಮಗಳು ದೊಡ್ಡೋಳು ಫುಲ್ ಅದೆಲ್ಲ ಕುಡಿಯೋಲ್ಲ. ಅವಳೊಂದು ಚಿಕ್ಕ ಗ್ಲಾಸ್ ಕುಡಿತಾಳೆ. ಚಿಕ್ಕವಳಿಗೆ ಅದೇನೋ ಎಳ್ನೀರು ಇಷ್ಟನೇ ಆಗಲ್ಲ, ಅವಳು ಕುಡಿಯೋದೇ ಇಲ್ಲ. ನಾನೊಂದು ಲೋಟ, ಒಂದು ಚಿಕ್ಕ ಲೋಟ, ನನ್ನ ಹಸ್ಬೆಂಡ್ ಒಂದು ಚಿಕ್ಕ ಲೋಟ, ಅದನ್ನೇ ಕುಡ್ಕೋತೀವಿ. ಈಗೇನು ಬೆಂಗಳೂರಲ್ಲಿ 50 ರೂಪಾಯಿ 60 ರೂಪಾಯಿ ಎಳ್ನೀರಾಗಿದೆ. ನಾನು ಎಷ್ಟು ಮನೆ ಕ್ಲೀನ್ ಮಾಡಿದ್ರು ನಾನು ಆ ಕಡೆ ಒಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದರೆ ಇವಳು ಇನ್ನೊಂದು ಕೆಲಸ ತೋರಿಸ್ತಿರ್ತಾಳೆ. ಈ ಕಡೆ ಒಂದು ದೇವ್ರ ಮನೆ ಬಾಗಿಲು ಕೊಟ್ಟರೆ ದೇವರು ಎಲ್ಲಿಡ್ತೀವೋ ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳೋದು. ಇಲ್ಲಾಂದ್ರೆ ಈ ಥರ ಪಾತ್ರೆ ತೊಳೆದಿಟ್ಟಿದ್ರೆ ಅದನ್ನೆಲ್ಲ ತೊಗೊಂಡು ಸ್ಪೂನು ಇದೆಲ್ಲ, ಇಲ್ಲಾಂದರೆ ಅವಳಿಗೆ ಅನ್ನ ಸ್ಮ್ಯಾಶ್ ಮಾಡ್ತೀನಲ್ಲ ಅದನ್ನು ತೊಗೊಂಡು ಅವಳು ಅದೇ ಥರ ಮಾಡೋದು. ಇದರೆಲ್ಲ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಟೈಮ್ ಆಯಿತು. ನಂದು ದೊಡ್ಡ ಮಗಳೂ ಅವಳನ್ನ ಡೈಲಿ ಎತ್ಕೊಂಬರ್ಬೇಕು, ಇಲ್ಲಾಂದರೆ ಅವಳು ಎದ್ದು ಬರೋಲ್ಲ, ಅಳ್ತಾಳೆ. ಎತ್ಕೊಂಬಂದು ದೇವ್ರು ತೋರಿಸ್ಬಿಟ್ಟು ಒಂದು 5 ನಿಮಿಷ ಸೋಫಾ ಮೇಲೆ ಮಲಗಿಸಿದ್ರೆ ಅವಳೇ ರಿಲ್ಯಾಕ್ಸಾಗಿ ಎದ್ದೇಳ್ತಾಳೆ. ಆಮೇಲೆ ಇವತ್ತು ಕ್ಯಾಮ್ರಾ ಇದೆ ಅಂತ ಸ್ವಲ್ಪ ಡೌ ಮಾಡ್ತಾ ಇದ್ದಾಳೆ. ಡೈಲಿ ನಾನೇ ರೆಡಿ ಆಗ್ತೀನಿ, ನಾನೇ ಬ್ರಷ್ ಮಾಡ್ತೀನಿ, ನಾನು ದೊಡ್ಡೋಳಾಗಿದ್ದೀನಿ ಇವತ್ತು, ನನ್ನ ತಂಗಿನ ನೋಡ್ಕೊತೀನಿ, ಈ ಥರ ಎಲ್ಲ ಹೇಳೋದು ನೋಡಿ. ಅದಕ್ಕೆ ಅವಳೇ ಬ್ರಷ್ ಮಾಡ್ತಾಳಂತೆ, ಅವಳೇ ಕ್ರೀಮ್ ಹಾಕ್ಕೊತಾಳಂತೆ. ಅದಕ್ಕೆ ಹಾಕ್ಕೊಟ್ಟಿದ್ದೀನಿ, ಅವಳೇ ಬ್ರಷ್ ಮಾಡ್ತಾಯಿದ್ದಾಳೆ. ನನ್ನ ಚಿಕ್ಕ ಮಗಳಿಗೂ ದೊಡ್ಡ ಮಗಳಿಗೂ ಇಬ್ರಿಗೂ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಳು ಬಸ್ಲು ಮನೆ ಕಳಿಸಿದ್ರೆ ಒಂದು 5 ಮಿನಿಟ್ಸ್ ಬಕೆಟಲ್ಲಿ ಕುತ್ಕೊಂಡು ಆಡ್ಬಿಟ್ಟೆ ಬರೋದು. ಚಿಕ್ಕವಳು ಅಷ್ಟೇ ಹಂಗೇ ಮಾಡ್ತಾಳೆ. ಇಲ್ಲಿ ಕಡಲೆ ಬೀಜ, ಅವಳಿಗೆ ಕಡಲೆ ಬೀಜ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಕಡಲೆ ಬೀಜ ಥರದ್ದು ಆಯ್ದು ಹಾಕ್ತಾಯಿದ್ದೀನಿ. ಎತ್ತಿ ತಟ್ಟೆಗೆ ಅಂದರೆ ಎತ್ಕೊಂಡು ಹಾಕ್ತಾಯಿದ್ದೀನಿ ಅಂತ. ಮತ್ತು ಅವಳು ಬಾಕ್ಸಿಗೆ ಮೊಸರನ್ನ ಹಾಕಿದ್ದೀನಿ. ಅವಳಿಗೆ ಮೊಸರನ್ನ ಅಂದ್ರೂ ಸಿಕ್ಕಾಪಟ್ಟೆ ಇಷ್ಟ. ಮೊಸರನ್ನ ಅಂದ್ರೂ ಅಲ್ಲ, ಮೊಸರನ್ನ ಅಂದರೆ ಅಷ್ಟೇ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಊಟದಲ್ಲಿ ಎಲ್ಲದಕ್ಕಿಂತ. ನೋಡಿ ಅವಳು ಕ್ರೀಮ್ ಡಬ್ಬಿ ಎತ್ಕೊಂಬಂದಿಟ್ಟರೆ ಅದ್ರೊಳಗೆ ಒಂದು ಐಟಮ್ಸು ಬಿಟ್ಟಿಲ್ಲ. ಎಲ್ಲ ತೆಗಿಬೇಕಾದ್ರೆ ಅವಳ ಮುಖಕ್ಕೆ ಹೊಡೆದಿದ್ದಾಳೆ. ಇವಳು ದೂರ ಬಂದರೂ ಬರೋಲ್ಲ, ಅವಳು ದೂರ ಹೋಗಂದ್ರೂ ಹೋಗಲ್ಲ. ಜೊತೆಲೇ ಕುತ್ಕೊಬೇಕು, ಮಾತ್ರ ಹಿಂಗೆ ತೀಟ್ಲೆ ಮಾಡ್ಕೊಳ್ಳೋದು, ಅಳೋದು. ನನ್ನ ಚಿಕ್ಕ ಮಗಳು, ನನ್ನ ದೊಡ್ಡ ಮಗಳು ಸ್ವಲ್ಪ ತರಲೆ. ಇವಳಂತೂ ಸ್ವಲ್ಪ ಜೋರು. ನನ್ನ ಚಿಕ್ಕ ಮಗಳು ಸಿಕ್ಕಾಪಟ್ಟೆ ದೊಡ್ಡವಳಿಗಿಂತ. ಅವಳು ನಾನೇ ಕ್ರೀಮ್ ಹಾಕ್ಕೊತೀನಿ ಎಲ್ಲೂ ಸರಿ, ಸುಮ್ಮನೆ ಏನಕ್ಕೆ ಬೆಳಗ್ಗೆನೆ ಅಳಿಸೋದು ಅಂದ್ಬಿಟ್ಟು ಸರಿ ಹಾಕು ಅಂದರೆ ಅವಳಿಗೆ ಬೇರೆ ಕ್ರೀಮ್ ತೆಕ್ಕೊಡ್ತಾ ಇದ್ದಾಳೆ. ಬೇಡವಂತೆ, ಅವಳು ಏನು ಹಿಡ್ದಿದ್ದಾಳೆ ಅದೇನೇ ಬೇಕಂತೆ. ನೋಡಿ ಅಲ್ಲಿ, ಅಯ್ಯಪ್ಪ ಕಿತ್ಕೊತಾ ಇದ್ದಾಳೆ, ಅವಳು ಕೊಡ್ತಾಯಿಲ್ಲ. ಅದಕ್ಕೆ ನೋಡಿ ಕಿತ್ಕೊಳಕ್ಕೆ ಆಗ್ತಿಲ್ಲ. ಕೋಪಕ್ಕೆ ಈ ಕಡೆ ಬೀಳೋದು ಅಳೋದು, ಈ ಕಡೆ ಬೀಳೋದು ಅಳೋದು. ಅವಳು ಇನ್ನೊಂದಿದೆ, ಕೊಟ್ಬಿಟ್ಟು ಬೇರೆ ತಗೊಂಡ್ರೆ ಅವಳು ಆಗೋ ಅದೇ ಬೇಕಂತೆ, ಇವಳಿಗೂ ಅದೇ ಬೇಕಂತೆ. ನೋಡಿ ಇಲ್ಲಿ ಹೆಂಗೆ ತಿರ್ಕೊಂಡ್ರೂ ಬಿಡ್ತಾಯಿಲ್ಲ. ಇವಾಗ ಕೊಟ್ಮೇಲೆ ಕ್ಯಾಪ್ ಅವಳು ಕ್ಯಾಪ್ ಓಪನ್ ಮಾಡಿದ್ರೆ ಅದನ್ನು ನೆಕ್ತಾಳೆ ನಾಲ್ಗೆ ಹಾಕಿ ಕ್ರೀಮ್ನ. ಇವಾಗ ಕ್ಯಾಪು ಕ್ಲೋಸ್ ಮಾಡಿಕೊಟ್ರೆ ಕ್ಯಾಪ್ ಓಪನ್ ಆಗ್ತಿಲ್ಲ ಅಂತ ಅಳ್ತಾ ಇದ್ದಾಳೆ ನೋಡಿ. ಅವಳಿಗೆ ಎಷ್ಟು ಬೇಗ ಕೋಪಕ್ಕೆ ಅಳು ಬರುತ್ತೆ ಅಂದರೆ, ಏನಾದರೂ ಬೈದರೆ ಎಲ್ಲ ಅವಳಿಗೆ ಅಷ್ಟು ಬೇಗ ಅಳು ಬರೋಲ್ಲ. ಈ ಥರ ಏನಾದರೂ ಕೈಲಿ ಮಾಡೋಕ್ಕಾಗದೇ ಇದ್ದಾಗ, ಮತ್ತು ಅವಳು ಏನಾದರೂ ಹೇಳಿದ ತಕ್ಷಣ ಕೇಳಲಿಲ್ಲ ಅಂದರೆ, ಕೊಡಲಿಲ್ಲ ಅಂದರೆ, ಈ ಥರ ಬೇಗ ಅಳು ಬರುತ್ತೆ. ನನ್ನ ಮಗಳು ಇದೆಲ್ಲ ಕ್ಲೀನಾಗಿ ಹಾಕ್ಕೊತಾಳೆ. ಕ್ರೀಮು, ಸನ್ಸ್ಕ್ರೀನು, ಬಾಡಿ ಲೋಷನು ಇದೆಲ್ಲ ಅವಳೇ ನೆನೆಸ್ತಾಳೆ. ಅದೆಲ್ಲ ರೆಡಿ ಆದಮೇಲೆ ಎಳ್ನೀರು ಇದ್ವಲ್ಲ, ಒಂದು ಲೋಟ ಎಳ್ನೀರು ಕುಡಿದ್ಬಿಟ್ಟು ಅವಳು ಡೈಲಿ ಒಂದು 10ರಿಂದ 15 ಎಲೆ ಕರಿಬೇವು ತಿಂತಾಳೆ. ಕರಿಬೇವು ತಿಂತಾಯಿದ್ದಾಳೆ, ಅದು ಅಲ್ಲಿಗೆ ಅಂಟ್ಕೊಂತಂತೆ. ಅದಕ್ಕೆ ನನಗೊಂದು ತೋರಿಸು, ಇಲ್ಲಿ ವೀಡಿಯೋದಲ್ಲಿ ತೋರಿಸು ಅಂತ ಹೇಳ್ತಾ ಇಲ್ಲ. ಅದಕ್ಕೆ ನೋಡಿ ಅದೊಂದು ಕ್ಲಿಪ್ ಹಾಕಿದ್ದೀನಿ. ಅದು ಅಲ್ಲಿ ಮಧ್ಯೆ ಸಿಗಾಕೊಂಡಿದೆಯಂತೆ, ಅದಕ್ಕೆ ತೋರ್ಸಮ್ಮ ಅಂತ ಇದ್ಲು. ಮಕ್ಳದು ತರಲೆ. ಅವಳಿಗೆ ತಿಂಡಿ ಹಾಕ್ಕೊಟ್ಟೆ. ಇವಳು ಪಪ್ಪಾಯ ಕೊಡೋಕೆ ಹೋಗ್ತಿದ್ದಾಳೆ, ಅವಳಿಗೆ ಪಪ್ಪಾಯ ಬಿಡುವಂತೆ. ಅವಳು ತಿಂತಿರೋದು ಚಿತ್ರಾನ್ನನೇ ಬೇಕಂತೆ, ಅದೇ ತಟ್ಟೆ ಬೇಕಂತೆ ಎಳಿಯೋಕ್ಕೆ ಹೋಗ್ತಾಯಿದ್ದಾಳೆ. ಅವಳ ಮೇಲೆ ಒಂದೊಂದೇ ಹಗ್ಲು ಕೊಡ್ತಾಯಿದ್ಲು ತೆಗ್ದು. ಇವಳು ಸರಿ ಸಮಾಧಾನವಾಗಿ ತಿನ್ಲು, ಅಷ್ಟೊತ್ತಂಗೆ ಕಲ್ತಿದ್ದಾಳು. ಆಮೇಲೆ ನನ್ನ ಹಸ್ಬೆಂಡು ಎತ್ಕೊಂಡೋಗಿ ಅವಳಿಗೊಂದು ಬಟ್ಲಿಗೂ ಸ್ವಲ್ಪ ಹಾಕ್ಕೊಟ್ರು. ಅವಳು ಹಾಕ್ಕೊಟ್ರೆ ಏನು ಮಾಡ್ತಾಳೆ ಅಂದರೆ, ಒಂದು ಹಗ್ಲು ತಿಂದರೆ 10 ಹಗ್ಲು ಚೆಲ್ಲಿರ್ತಾಳೆ. ನಾನು ಹಂಗೆ ತಿಂಡಿ ತಿನ್ನಿಸ್ಕೊಂಡೆ ರೆಡಿ ಮಾಡೋಣ ಅಂದ್ಬಿಟ್ಟು ಯೂನಿಫಾರ್ಮ್ ಹಾಕ್ತಾಯಿದ್ದೆ.
ಯೂನಿಫಾರ್ಮ್ ಎಲ್ಲ ಹಾಕ್ಬಿಟ್ಟು ತಲೆ ಬಾಚಿದೆ. ಆ ಕಡೆ ನನ್ನ ಚಿಕ್ಕ ಮಗಳೂ ಕೂತ್ಕೊಂಡು ತಿಂತಾ ಇದ್ದಾಳೆ. ಇವಳ್ದು ಕರ್ಲಿಯರು ನನ್ನ ಮಗಳದು ಸಿಕ್ಕಾಪಟ್ಟೆ ಸಿಕ್ಕಾಗತ್ತೆ. ಮತ್ತು ಅವಳೂ ಅಷ್ಟೇ ಸ್ಕೂಲಿಂದ ಬಂದ ತಕ್ಷಣ ರಬ್ಬರ್ ಬ್ಯಾಂಡ್ ಹಾಕೊಂಡ್ರೆ ಹಾಕೊಳ್ಳೋಲ್ಲ, ಕಿತ್ತು ಬಿಸಾಕ್ಬಿಟ್ಟು ಒಂಥರ ಬಿಟ್ಕೊಂಡಿರ್ತಾಳೆ ಹಂಗೇ ಫ್ರೀ ಹೇರ್ಸು. ನೋಡಿ ಈ ಕಡೆ ಅವಳು ತಿಂತಾ ಇದ್ದಾಳೆ. ತಿಂದು ತಿಂದು ಕೊನೆಗೆ ಬೇಜಾರಾಗಿ ಏನು ಮಾಡ್ತಾಳೆ ಅಂದರೆ ಬಟ್ಲನ್ನೇ ಸುರ್ಕೊಂಬಿಡ್ತಾಳೆ ಬಾಯೊಳಗಡೆ. ಇವಾಗ ಮಾಡ್ತಾಳೆ ನೋಡಿ ಆ ಥರ. ಇವರಿಬ್ರು ಯಾವ ಥರ ಅಂದರೆ ಅವಳಿಗೆ ಏನು ಬೇಕೋ ಇವಳಿಗೂ ಅದೇ ಬೇಕು. ಇಬ್ರಿಗೂ ಒಂದೇ ಥರದ್ದು ಬೇರೆ ಬೇರೆ ಕೊಟ್ಟರು ಆಗಲ್ಲ. ಅವಳೇನು ಇದ್ದಿರ್ತಾಳೆ ಅದೇ ಬೇಕು, ಇವಳೇನು ಇದ್ದಿರ್ತಾಳೆ ಅದೇ ಬೇಕು. ಆದರೆ ನನ್ನ ದೊಡ್ಡ ಮಗ್ಳಿಗೆ ಸ್ವಲ್ಪ ಹೇಳಿದ್ರೆ ನಯಸ್ ಮಾಡಿದ್ರೆ ಸ್ವಲ್ಪ ಕೇಳಿಬಿಡ್ತಾಳೆ. ಬಟ್ ಚಿಕ್ಕವಳು ಹಂಗಲ್ಲ. ನಾನು ಸರಿ ಇನ್ನೂ ಬೇಗ ರೆಡಿಯಾಗಿದ್ದಲ್ಲ, ಕಾಫಿ ಎಲ್ಲ ಕುಟ್ಕೊಳ್ಳೋಣ ಇರು ಸ್ಕೂಲಿಗೆ ಕಳ್ಸೋ ಅಷ್ಟರಲ್ಲಿ ಅಂದರೆ ಇವಳು ಅಮ್ಮ ಕಾಲ ಮೇಲೆ ಜೋಗಾಲಿ ಆಡ್ಸಮ್ಮ ಅಂತ ಇದ್ಲು. ಅವಳಿಗೆ ದೊಡ್ಡೋಳನ್ನ ಮುದ್ದು ಮಾಡೋದ್ರೆಲ್ಲ ಚಿಕ್ಕವಳು ಬಂದುಬಿಡ್ತಾಳೆ ಕೆನ್ನೆ ಕೊಟ್ಕೊಂಡಮ್ಮ ನನಗೆ ಅಂತ. ಅಂದರೆ ಆ ಥರ ಅವಳು ಮಾತಾಡಲ್ಲ, ಆ ಥರ ಬರ್ತಾಳೆ. ಇಬ್ರು ಸ್ವಲ್ಪ ಆಟ ಆಡಿಸ್ಕೊಂಡು ಅವಳನ್ನು ರೆಡಿ ಮಾಡಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ತಾ ಇದ್ದೆ. ಸೊ ಇವಳು ಚಿಕ್ಕವಳು ಏನು ಮಾಡ್ತಾಳೆ ಅಂದರೆ ಆಚೆ ಬಿಟ್ಟ ತಕ್ಷಣ ನಮ್ಮದು ಇರೋದು ಫಸ್ಟ್ ಫ್ಲೋರಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತಾಳೆ. ಇವಾಗ ಯಾವಾಗ ಬಾಗಿಲು ತೆಗೆದ್ರು ಅಷ್ಟೇ ಓಡ್ತಾಳೆ. ಫಸ್ಟು ನಾವು ನಾವೇನಾದರೂ ಮಾಡ್ತಿರ್ತೀವಿ, ಇರುವಂಥ ಬಾಗಿಲು ತೆಗ್ಬಿಟ್ಟು ಹಿಂದೆ ತಿರ್ಗಿ ನೋಡೋಷ್ಟರಲ್ಲಿ ಓಡ್ಬಿಡೋದು, ಮೆಟ್ಲು ಹತ್ತೋದು. ಯಾರ ಮನೆ ಹತ್ರ ಸಿಬ್ಲಿಂಗ್ಸ್ ಇದ್ದಾರೆ ಇದೇ ಥರ ತರಲೆ ಮಾಡ್ತಾರೆ. ಮನೇಲಿ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಆ ಥರ ಯಾರಾದರೂ ಇದ್ದರೆ ನನ್ನ ಮಕ್ಳ ಥರ ಕಮೆಂಟ್ ಹಾಕಿ. ಬಟ್ ಒಂದೇನಂದರೆ ನನ್ನ ಮಗಳು ಸ್ಕೂಲ್ಗೆ ನಾನೇ ರಜಾ ಹಾಕೊಂಡ್ರೂ ಆಗಲಿಲ್ಲ, ಮ್ಯಾಮ್ ಬೈತಾರಮ್ಮ ಅಂತ ಸ್ಕೂಲ್ಗೆ ಹೋಗ್ತಾಳೆ. ಅದೇನು ಖುಷಿನೋ ಗೊತ್ತಿಲ್ಲ, ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾಳೆ. ಅದೇ ನಮಗೂ ಖುಷಿ. ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಹಾಕೋ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ತರಲೆ ಮಕ್ಕಳು ಯಾರ ಮನೇಲಿದ್ದಾರೋ ಕಮೆಂಟ್ ಹಾಕಿ ವೀಡಿಯೋ ನೋಡೋರು. ಮಾರ್ನಿಂಗ್ ರೋಟೀನ್ ಅಂತ ಬರೀ ಮಕ್ಳದ್ದೇ ಹಾಕಿದ್ದೀರಾ ಅಂದ್ಕೊಂಬೇಡ್ರಿ, ಡೈಲಿ ಮಾರ್ನಿಂಗ್ ರೋಟೀನ್ ಇದೇ ಆಗಿರುತ್ತೆ. ಇವರಿಬ್ಬರು ತರಲೆ ನೋಡೋದು, ಮಧ್ಯದಲ್ಲಿ ಇದೊಂದು ಕೆಲಸ ಮಾಡೋದು, ಅಷ್ಟೇ ಮಾರ್ನಿಂಗ್ ರೋಟೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್.